ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನು ನೀಡೋದಕ್ಕೆ ಹಾಗೆ ಪ್ಲಾನೆಟ್ ಅಸ್ಟ್ರಾಲಜಿಯ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪಂಡಿತ ದಿನೇಶ್ ಗುರೂಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಹಾಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೂಡ ಪಡೆದುಕೊಳ್ಳಬಹುದಾಗಿದೆ. ಕುಟುಂಬ ಸಮೇತರಾಗಿ ಈ ಒಂದು ಜ್ಯೋತಿಷ್ಯವನ್ನ ಕಲಿಬಹುದಾಗಿದೆ. ತಮ್ಮ ಜೀವನವನ್ನ ಕೂಡ ರೂಪಿಸಿಕೊಳ್ಳಬಹುದಾಗಿದೆ. ಇದರ ಜೊತೆಗೆ ನಕ್ಷತ್ರ ನಾಡಿ ರೇಖಿ ಹೀಲಿಂಗ್ ಆನ್ಲೈನ್ ಕೋರ್ಸಸ್ ಇದೇ ಜುಲೈ 23ರಿಂದ ಆನ್ಲೈನ್ ಕ್ಲಾಸಸ್ ಆರಂಭವಾಗ್ತಾ ಇದೆ. ಕೇವಲ 899 ರೂಪಾಯಿಯಲ್ಲಿ ಈ ಒಂದು ರೇಖಿ ಆನ್ಲೈನ್ ಕ್ಲಾಸಸ್ ನೀವು ಕೂಡ ಜಾಯಿನ್ ಆಗಬಹುದು. ನಕ್ಷತ್ರ ನಾಡಿ ರೇಖಿ ಹೀಲಿಂಗ್ ಮೂಲಕ ನಿಮ್ಮ ಆಯುರ್ವೇದ ಶಕ್ತಿಯನ್ನು ಕೂಡ ಹೆಚ್ಚಿಸಿಕೊಳ್ಳಬಹುದಾಗಿದೆ. ವೀಕ್ಷಕರೇ, ಇನ್ನು ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ, ಇನ್ನು ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ನಿಮ್ಮ ಯಾವುದೇ ಸಮಸ್ಯೆಗಳಿರ್ಬೋದು, ಎಂತಹದ್ದೇ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಕೂಡ ಗುರುಜಿಯವರು ಸೂಚಿಸಿಕೊಡ್ತಾರೆ. ಇನ್ನು ಕರೆ ಮಾಡಿದಾಗ ನಿಮ್ಮ ಹೆಸರು ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ಆಫ್ ಪ್ಲೇಸ್ ಹಾಗೆ ಹುಟ್ಟಿದ ಸಮಯವನ್ನು ಹೇಳಬೇಕಾಗತ್ತೆ. ಆಕಸ್ಮಿಕವಾಗಿ ಗೊತ್ತಿಲ್ಲ ಅನ್ನೋದಾದರೆ ನೀವು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. ಪ್ರಶ್ನಾಶಾಸ್ತ್ರದಲ್ಲಿ 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನು ಕೂಡ ಹೇಳಬೇಕಾಗತ್ತೆ. ವೀಕ್ಷಕರೇ, ಇದೇ ಆಗಸ್ಟ್ 11ರಿಂದ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ 108ನೆಯ ಬ್ಯಾಚ್ ಆರಂಭವಾಗ್ತಾ ಇದೆ. ನೀವು ಕೂಡ ಆನ್ಲೈನ್ ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು. ರಿಜಿಸ್ಟರ್ ಹಾಗೆ ಜ್ಯೋತಿಷ್ಯ ಕ್ಲಾಸಸ್ಸನ್ನು ಅಟೆಂಡ್ ಮಾಡಿ ಜ್ಯೋತಿಷ್ಯವನ್ನು ಕೂಡ ಕಲಿಬಹುದಾಗಿದೆ. ಗುರುಗಳೇ, ಇದ್ರ ಬಗ್ಗೆ ನೀವು ರೇಖಿ ಹೀಲಿಂಗ್ ಕ್ಲಾಸಸ್ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋದಾದರೆ ನಮ್ಮ ವೀಕ್ಷಕರಿಗೆ. ಎಲ್ಲರಿಗೂ ಲಾಭವನ್ನು ಮಾಡಬೇಕು ಅನ್ನೋದು ಎಲ್ಲರಿಗೂ ಇಚ್ಛೆ. ಲಾಭ ಅಂತ ಕರಿತೀವಿ. 11ನೇ ಮನೆ ಜ್ಯೋತಿಷ್ಯದಲ್ಲಿ 11ನೇ ಮನೆ ಲಾಭಸ್ಥಾನ. ಜ್ಯೋತಿಷ್ಯ ಬಹಳ ಮೂಢತ್ವದಿಂದ ತಿಳ್ಕೊಳ್ತಾ ಇರೋದು ಹೆಚ್ಚು. ಲಗ್ನದಿಂದ 12 ಮನೆಗಳು ಕೂಡ ನಮಗೆ ಒಂದಲ್ಲ ಒಂದು ಫಲಗಳು ಕೊಡುತ್ತೆ. ಕೆಟ್ಟದೋ ಒಳ್ಳೆಯದೋ ಅದು ಸೆಕೆಂಡ್ರಿ, ಅದು ಆಮೇಲೆ ನೋಡ್ತಕ್ಕಂಥದ್ದು. ಆದರೆ ಪ್ರತಿಯೊಂದು ವಿಚಾರದಲ್ಲೂ ನಾವು ನೋಡಬೇಕಾದ್ರೆ 11ನೇ ಮನೆ 11th ಹೌಸ್ ಈಸ್ ದಿ ಹೌಸ್ ಆಫ್ ವಿಶ್ ಫುಲ್ಫಿಲ್ಮೆಂಟ್ ಅಂತ ಅನಿಸುತ್ತೆ. ಆಸೆ ಮತ್ತು ಆಕಾಂಕ್ಷೆಗಳನ್ನು ಪೂರೈಕೆ ಮಾಡ್ತಕ್ಕಂಥದ್ದು 11ನೇ ಮನೆ. ಈ 11ನೇ ಮನೆ ಯಾವಾಗ ಆಸೆ ಆಕಾಂಕ್ಷೆಗಳು ಪೂರೈಸೋಕ್ಕಾಗೋದಿಲ್ವೋ ಆವಾಗ ನಮಗೆ ಒತ್ತಡಗಳು ಮತ್ತು ಒಂದು ತಡೆಗಳು ಅಂತ ಬರ್ತಕ್ಕಂಥದ್ದು. ಏನೋ ಮಾಡ್ತಾಯಿದ್ದೀವಿ, ಹೋಗೋಕ್ಕಾಗ್ತಾಯಿಲ್ಲ. ಏನು ಮಾಡಿದ್ರೂ ಈಸಿಯಾಗಿ ಕೆಲವ್ರಿಗೆ ಹೋಗೋಕ್ಕೆ 11ನೇ ಮನೆ ಕಾರಣ. ಒಂದು ಕೆಲಸಕ್ಕೆ ಹೋಗ್ತಾರೆ, ಅಲ್ಲೊಂದು ಅಪ್ಲಿಕೇಶನ್ ಹಾಕ್ತಾರೆ, ಟೈಮ್ ಕರೆಕ್ಟಾಗಿ ಬಂದ್ಬಿಡುತ್ತೆ. ಒಂದು ಸಿಂಪಲ್ಲು, ಒಂದು ಡ್ರೈವಿಂಗ್ ಲೈಸೆನ್ಸ್ಗೆ ಹೋಗ್ತೀರಾ ಅಪ್ಲೈ ಮಾಡೋಕ್ಕೆ, ಪ್ರಾಕ್ಟೀಸ್ ಎಲ್ಲ ಮಾಡ್ತೀರಾ, ಅಲ್ಲಿ ಟೆಸ್ಟ್ ಕೊಡಬೇಕು, ಅಲ್ಲಿ ಕ್ಯಾನ್ಸಲ್, ಇವತ್ತು ಬಾ, ನಾಳೆ ಬಾ, ನಾಡಿದ್ದು ಬಾ, ಇದು ಸರಿ ಇಲ್ಲ, ಆಧಾರ್ ಕಾರ್ಡ್ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಇದೆಲ್ಲ ಸಮಸ್ಯೆ 11ನೇ ಮನೆ ವೀಕ್ ಆಗಿದ್ದರೆ, 11ನೇ ಅಧಿಪತಿ ಸರಿಯಾಗಿಲ್ಲ ಅಂದರೆ. 11ನೇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾರ್ಯಾರು ಜೀವನದಲ್ಲಿ ನಿಲ್ಲದಲೇ ಓಡ್ತಾ ಇದೆ ಗಾಡಿ, ಅವ್ರಿಗೆಲ್ಲ 11ನೇ ಮನೆ ಸ್ಟ್ರಾಂಗ್ ಆಗಿರುತ್ತೆ. 11ನೇ ಮನೆ ಸ್ಟ್ರಾಂಗ್ ಅಂತಂದರೆ ಆ ಅಧಿಪತಿ ಯಾವ ಭಾಗದಲ್ಲಿ ಹೋಗಿದ್ದಾರೆ ಅಂತ ನೋಡಬೇಕು. 12ನೇ ಭಾಗದಲ್ಲಿ ಬದಲಾವಣೆ ಇರ್ತಕ್ಕಂಥದ್ದು. ಅಬ್ಸ್ಟಕಲ್ಸ್ಗೆ ಹೋಗಿದೆಯಾ 11ನೇ ಅಧಿಪತಿ, ಈಸಿಯಾಗಿ ಸಕ್ಸಸ್ ಆಗ್ತಕ್ಕಂಥ ಒಂದು ಇದು ಮನೆಗೆ ಹೋಗಿದೆಯಾ 11ನೇ ಅಧಿಪತಿ, ಇದನ್ನು ನಾವು ನೋಡಬೇಕಾಗತ್ತೆ. ಅದಕ್ಕೆ ಈ 11ನೇ ಅಧಿಪತಿ ವಿಶ್ ಫುಲ್ಫಿಲ್ಮೆಂಟ್ಗೆ ಬ್ಲಾಕೇಜಸ್ ಅಂತ ನಾವು ಕರಿತೀವಿ. ಆ ಬ್ಲಾಕೇಜಸ್ ರಿಮೂವ್ ಮಾಡೋದೇ ಇಂಪಾರ್ಟೆಂಟು. 11ನೇ ಮನೆ ಚೆನ್ನಾಗಿಲ್ಲ ಅಂತಂದರೆ ಎಲ್ಲ ಸಪ್ತ ಚಕ್ರಗಳು ಬ್ಲಾಕೆ. 11ನೇ ಮನೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 11ನೇ ಮನೆಯೇ ಲಾಭ ತಂದು ಕೊಡ್ತಕ್ಕಂಥದ್ದು. ಕೆಲಸ ಸಿಗುತ್ತೆ, ಕೆಲಸ ಎಲ್ಲರಿಗೂ ಸಿಗುತ್ತೆ, ಕೆಲಸ ಮಾಡ್ತಾರೆ. ಸಂಪಾದನೆಯಲ್ಲಿ ಲಾಸ್ಟ್ ಎಂಡ್ ಆಫ್ ದಿ ಡೇ ಕೆಲಸ ಮಾಡಾದ್ಮೇಲೆ ಬರಬೇಕಲ್ಲ, ಅದು ಅದೇ 11ನೇ ಮನೆ.
ಕೆಲಸ ಮಾಡ್ತೀವಿ, ಯಾರಿಗೊಬ್ರು ಕೆಲಸ ಒಪ್ಪಿಸ್ಕೊಳ್ತೀವಿ, ಜಾಬ್ಗೆ ಬಿಟ್ಟು ಇವಾಗ ಯಾವುದೋ ಒಂದು ಒಪ್ಕೊಳ್ತೀವಿ, ಏನೋ ಒಂದು ಕೆಲಸ ನಮ್ಗೆ ಗೊತ್ತಿರುತ್ತೆ. ಆ ಕೆಲಸವನ್ನು ಮಾಡಿದಾಗ 11ನೇ ಮನೆ ಇದ್ದರೆ ಅದರಿಂದ ಲಾಭ ಬರುತ್ತೆ. ಅದಕ್ಕೆ ಲಾಭ ಅಂತ ಕರೆದಿರೋದು. ಅರ್ಥ ಮಾಡ್ಕೋಬೇಕಲ್ಲ, ಎಲ್ಲರೂ ಅರ್ಥ ಮಾಡ್ಕೋಬೇಕು. ಮದುವೆಯಿಂದ ನಷ್ಟನೋ ಲಾಭನೋ ಇದೂ ಇದೆ. 11ನೇ ಮನೆ, ಮದುವೆ ಆಗಿಬಿಡ್ತೀವಿ. ಎಷ್ಟೋ ಜನ ಬಾಯಲ್ಲಿ ಕೇಳ್ತೀವಿ, ಮದುವೆ ಆಗಿ ನಿಮಗೆ ಯಾವ ರೀತಿ ಒಂದು ಲಾಭ ಆಯಿತಾ ನಷ್ಟ ಆಯಿತಾ ಅಂತ. ಅನೇಕ ವಿಧದಲ್ಲಿ ಲಾಭ ನಷ್ಟಗಳು ನೋಡ್ತೀವಿ. ಮಾನಸಿಕವಾಗಿ ನಷ್ಟ ಆಯಿತು ಮದುವೆ ಮಾಡಿಕೊಂಡು, ಆರ್ಥಿಕವಾಗಿ ನಷ್ಟ ಆಯಿತು ಮದುವೆ ಮಾಡಿಕೊಂಡು. ಮದುವೆ ಆಗಿ ಡಿವೋರ್ಸ್ಗೆ ಹೋಗಿ ನಾನು 28-30ನೇ ವಯಸ್ಸಲ್ಲಿ ಮದುವೆ ಆಗಿದ್ದು, 6 ತಿಂಗಳು ಇರಲಿಲ್ಲ. ಆ 6 ತಿಂಗಳಿಗೆ 30 ಲಕ್ಷ ಸೆಟಲ್ಮೆಂಟ್ ಕೊಟ್ಟಿದ್ದೀನಿ, 40 ಲಕ್ಷ ಸೆಟಲ್ಮೆಂಟ್ ಕೊಟ್ಟಿದ್ದೀನಿ. ಆ 30 ಲಕ್ಷ ಸಂಪಾದನೆ ಮಾಡೋಕ್ಕೆ ನನಗೆ 4 ವರ್ಷ ಬೇಕು, 3ರಿಂದ 4 ವರ್ಷ ಬೇಕು. 30 ಲಕ್ಷ ಕೊಟ್ಟಿದ್ದೀನಿ, ಬಿಟ್ಟು ಹೋಗ್ಲಪ್ಪ ಅಂತ. ಇಂಥ ದರಿದ್ರ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಅನೇಕ ಕಾರಣಗಳು ಇದ್ದಾವೆ. ಇಲ್ಲಿ ನಾವು ದೇಶದ ಸಿಸ್ಟಮ್ನ ನಾವು ಮುಂದೆ ಇಟ್ಟು ಮಾತಾಡಬೇಕು ಅಂದರೆ, ಭಗವಂತನ ಅಥವಾ ಈ ಎನರ್ಜೀಸ್ ಅಂತ ಏನು ಹೇಳ್ತೀವಿ ಹಾಗೇ ಡಿಸೈನಾಗಿ ಇಲ್ಲೇ ಇರಬೇಕು ಅಂತ ಬರ್ತಕ್ಕಂಥದ್ದು. ಕಾಂಪ್ಲೆಕ್ಸ್ ಆಗಿರ್ತಕ್ಕಂಥ ನಮ್ಮ ಬದುಕಲ್ಲಿ ಸಫರಿಂಗ್ ಅಂತ ಬರ್ತಕ್ಕಂಥದ್ದು, ನೋವು ಬರ್ತಕ್ಕಂಥದ್ದು, ಇಂಥ ಜಾಗದಲ್ಲೇ ಹುಟ್ಟಿ ಹಿಂಗೆ ಸಫರ್ ಆಗಬೇಕು, ಯಾಕೆಂದರೆ ಅಲ್ಲಿರ್ತಕ್ಕಂಥ ದೇಶ ಕಾಲ ವರ್ತಮಾನದ ಒಂದು ನೆಲೆಯಲ್ಲಿ ಇಂಥದ್ದೇ ಕಾನೂನು ಇರ್ತಕ್ಕಂಥದ್ದು, ಅಲ್ಲೇ ಹೋಗಿ ಸಫರ್ ಮಾಡಬೇಕು ಅಂತ ಕರೆಕ್ಟಾಗಿ ಪೂರ್ವ ನಿಯೋಜಿತವಾಗಿರ್ತಕ್ಕಂಥದ್ದೇ ಜ್ಯೋತಿಷ್ಯ. ಇಲ್ಲಿ ಕಾನೂನು ಹೆಂಗಿದೆಯೋ ನನಗೆ ಇವ್ರು ಸಫರ್ ಆಗಬೇಕು ಅಂತ ಅಲ್ಲೇ ಹುಟ್ಟಿಸ್ತಾರೆ. ಅಲ್ಲಿ ನಮಗೆ ಸಮಸ್ಯೆ ಇರ್ತಕ್ಕಂಥದ್ದು, ಬೇರೆ ಕಡೆ ಹೋಗಲ್ಲ. ಬೇರೆ ಪ್ರಾಂತ್ಯ ಅಥವಾ ಬೇರೆ ಒಂದು ಜಾಗ ಅಥವಾ ಬೇರೆ ಒಂದು ದೇಶದಲ್ಲಿ ಹುಟ್ಟಿದ್ದಾರೆ ಅಂದರೆ ಅಲ್ಲಿ ಬೇರೆ ಸಮಸ್ಯೆಗಳಿಗೆ ಅಲ್ಲಿ ಬರ್ತಕ್ಕಂಥದ್ದು. ಆದರೆ ಇಲ್ಲೇ ಸಿಗಾಕೊಂಡು ನೀನು ಮದುವೆಯಲ್ಲಿ ಸಫರ್ ಆಗಬೇಕು ಅಂತಂದರೆ ಇಲ್ಲೇ ಆಗ್ತಕ್ಕಂಥದ್ದು. ಬೇರೆ ಪ್ರಾಂತ್ಯದಲ್ಲಿ ಮದುವೆ ಸಫರ್ ಅಂತಂದರೆ ಅದು ಬೇರೆ ಥರ ಅಬ್ಯೂಸು, ವೈಲೆನ್ಸು ಈ ರೀತಿ ಇರ್ತಕ್ಕಂಥದ್ದು. ಸೊ ಇದೆಲ್ಲದಕ್ಕೂ 11ನೇ ಮನೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 11ನೇ ಮನೆ ಹೋಯ್ತು ನಷ್ಟವೇ. ಎಜುಕೇಷನ್, ನನ್ನ ಮಗ ಏನೋ ಓದ್ತೀನಿ ಅಂತ ಹೇಳಿ ಈ ಕೋರ್ಸ್ ಸೇರಿಸಿದೆ, 50,000 ಕೊಟ್ಟೆ, ಪೂರೈಸಲಿಲ್ಲ. ಏನೋ ಉದ್ಧಾರ ಆಗಲಿ ಅಂತ ಈ ಕೋರ್ಸ್ ಸೇರಿಸಿದೆ, ಒಂದು 50,000 ಕೊಟ್ಟೆ, 70,000 ಕೊಟ್ಟೆ, ಉದ್ಧಾರ ಆಗಿಲ್ಲ. ಇಲ್ಲ ನಾನು ಏನೋ ಮಾಡಿಬಿಡ್ತೀನಿ, ಏನೋ ಕಂಪ್ಯೂಟರ್ ಮಾಡಿಬಿಡ್ತೀನಿ, ಅನಿಮೇಷನ್ ಮಾಡಿಬಿಡ್ತೀನಿ, ಮತ್ತು ಪೈಲಟ್ ಆಗಿಬಿಡ್ತೀನಿ, ಅಥವಾ ನಾನು IAS ಓದ್ಬಿಡ್ತೀನಿ. ಕೋರ್ಸ್ಗೆ ಇದೆ ಅದು ಈ ಒಂದು ನಾರ್ಮಲ್ ಆಗಿರ್ತಕ್ಕಂಥ ಟ್ರೈನಿಂಗ್ ಕೋರ್ಸ್ಗಳು ಬರುತ್ತೆ, ಅಲ್ಲಿ ಸೇರಿಸ್ಬಿಡಿ 2 ಲಕ್ಷ ಕೊಟ್ಟು, ಹಾಸ್ಟೆಲ್ಗೆ ಹಾಕ್ಬಿಡಿ, ಇದಕ್ಕೆ ಹಾಕಿ. ಕೆಲವು ಜಾತಕಗಳು ಒಂದು ರೀತಿ ಆಗಿರ್ತಕ್ಕಂಥ ಏನಂತಾರೆ ಚಂಚಲತೆ ಇರ್ತಕ್ಕಂಥದ್ದು ಮಾಡಿದಾಗ ಅಲ್ಲೂ ಎಜುಕೇಷನಿಂದ ನಷ್ಟ, ಲಾಭ ಇಲ್ಲ. ಲಾಭದ್ದೇ ಇಂಪಾರ್ಟೆಂಟು. ಈ 11ನೇ ಮನೆ ಯಾರ ಜೊತೆ ಸೇರುತ್ತೆ ಅಲ್ಲಿ ಲಾಭ ಹೆಚ್ಚು. ಈ 11ನೇ ಮನೆ ಕೆಟ್ಟ ಮನೆಯ ಜೊತೆನೂ ಸಂಪರ್ಕ ಇದ್ದರೆ ಆ ಕೆಟ್ಟದಲ್ಲಿರ್ತಕ್ಕಂಥ ಲಾಭವನ್ನು ತೆಗೆಯುತ್ತೆ. ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಎಂಥ ಕೆಟ್ಟ ಸ್ಥಾನದಲ್ಲಿದ್ದರೂ ಕೂಡ ಅಲ್ಲಿ ಲಾಭ ಬರುತ್ತೆ. ನಷ್ಟವಾಗಿರ್ತಕ್ಕಂಥ ಏರಿಯಾಗಳೆಲ್ಲ ಇರ್ತವೆ. ಫಾರ್ ಎಕ್ಸಾಂಪಲ್ ಹಾಸ್ಪಿಟಲ್ ಅಂತ ತೊಗೊಳ್ಳೋಣ. ಹಾಸ್ಪಿಟಲ್ ಅಂದರೆ ನಮ್ಮ ತಲೆಗೆ ಬರೋದೇನೋ, ಕಾಯಿಲೆ ಇರೋದು, ಅಲ್ಲಿ ಮಲಗಿದ್ದಾರೆ ಬೆಡ್ಡು ಅಂತ ಹೇಳ್ತೀವಿ. ಹಾಸ್ಪಿಟ್ಲ್ ಓಪನ್ ಮಾಡಿರೋ ಒಂದು ಲಾಭ ಮಾಡ್ತಾ ಇಲ್ವಾ? ಅಲ್ಲಿರ್ತಕ್ಕಂಥ ಡಾಕ್ಟ್ರ್ ಲಾಭ ಮಾಡ್ತಾ ಇಲ್ವಾ? ಅಲ್ಲಿರ್ತಕ್ಕಂಥ ನರ್ಸ್ಗಳು ಸಂಬಳ ಬರ್ತಾ ಇಲ್ವಾ? ಅಲ್ಲಿರ್ತಕ್ಕಂಥ ಲ್ಯಾಬ್ ಟೆಕ್ನಿಷಿಯನ್ಗೆ ಸಂಬಳ ಬರ್ತಾ ಇಲ್ವಾ? ಅಲ್ಲಿರ್ತಕ್ಕಂಥ ರಿಸೆಪ್ಷನಿಸ್ಟು, ಇನ್ಯಾರು ವರ್ಗದವರೆಲ್ಲ, ಅವ್ರಿಗೆಲ್ಲ 11ನೇ ಮನೆ 12ರಲ್ಲಿ ಕೂತಿರುತ್ತೆ, ಅಥವಾ 12ನೇ ಅಧಿಪತಿ 11ರಲ್ಲಿ ಕೂತಿರುತ್ತೆ. ನಷ್ಟದಿಂದ ಲಾಭ, ಇನ್ನೊಬ್ಬರ ನಷ್ಟದಿಂದ ನನಗೆ ಲಾಭ. ಇನ್ನೊಬ್ಬರ ನಷ್ಟ ಏನಲ್ಲಿ? ಆರೋಗ್ಯದ ನಷ್ಟ ಆಗಿದೆ, ಅನಾರೋಗ್ಯ ಆಗಿದೆ, ಆರೋಗ್ಯ ಹೋಯಿತು, ಅವರ ನಷ್ಟ ನನ್ನ ಲಾಭ. ಅನೇಕ ಮಾನಸಿಕ ಕೇಂದ್ರಗಳಿರ್ತವೆ, ಮಾನಸಿಕವಾಗಿ ಕುಗ್ಗಿರ್ತಕ್ಕಂಥದ್ದು. ಆ ಮಾನಸಿಕವಾಗಿ ಕುಗ್ಗಿರ್ತಕ್ಕಂಥ ಕೇಂದ್ರಗಳಿರ್ತವೆ, ಅಡಿಕ್ಷನ್ ಕೇಂದ್ರಗಳು. ಕುಡಿತಾ ಇರ್ತಾರೆ, ಕುಡಿತ ಚಟ. ಯಂಗ್ಸ್ಟರ್ಸ್ಗಂತೂ ಸಿಕ್ಕಾಪಟ್ಟೆ ಕುಡಿತ ಚಟ ಆಗಿಬಿಟ್ಟಿದೆ ಈಗ. ಚಿಕ್ಕ ವಯಸ್ಸಲ್ಲಿ ಯಾರೋ ಫ್ರೆಂಡ್ಸಲ್ಲಿ ಹೋಗಿ ರಿಹ್ಯಾಬಿಲಿಟೇಷನ್ ಸೆಂಟ್ರು, ಅವರ ನಷ್ಟ, ಅವರ ದೇಹದ ನಷ್ಟ, ಅವರ ಆರೋಗ್ಯದ ನಷ್ಟ,
ಅವರ ಮಾನಸಿಕವಾಗಿರ್ತಕ್ಕಂಥ ಕುಗ್ಗಿರ್ತಕ್ಕಂಥದ್ದು ನಮಗೆ ಲಾಭ. ಫ್ರೀ ಯಾರು ಮಾಡ್ತಾರೆ ರಿಹ್ಯಾಬಿಲಿಟೇಷನ್ ಸೆಂಟ್ರಲ್ಲಿ? ಯಾರು ಮಾಡ್ತಾರೆ? ಜ್ಯೋತಿಷ್ಯ ಎಲ್ಲ ಸುಳ್ಳು, ಜ್ಯೋತಿಷ್ಯ ಎಲ್ಲ ಕಾಸು ಮಾಡೋದು ಅಂತಂದರೆ ರಿಹ್ಯಾಬಿಲಿಟೇಷನ್ ಸೆಂಟ್ರ್ ಅವ್ರು ಏನು ಮಾಡ್ತಾರೆ? ರಿಹ್ಯಾಬಿಲಿಟೇಷನ್ ಸೆಂಟ್ರದ್ದು ಸಕ್ಸಸ್ ಏನು 100/100 ಇದೆಯಾ? ಪ್ರತಿಯೊಂದು ಕ್ಷೇತ್ರದಲ್ಲೂ ಹಿಡಿದು ತೂಕ ಮಾಡಿದ್ರೆ, ಗುಳ್ಗಂಜಿಯಾಗಿ ತೂಕ ಮಾಡಿದ್ರೆ ಯಾವ ಇಂಡಸ್ಟ್ರಿ ಯಾವುದೂ ಕೂಡ ಸಕ್ಸಸ್ ರೇಟ್ ಯಾವುದೂ ಇಲ್ಲ. ಒಬ್ಬರನ್ನ ಕರ್ಕೊಂಡು ಹೋಗ್ತೀವಿ ಆಪ್ರೇಷನ್ ಬೇಕು ಅಂತ ಹಾಸ್ಪಿಟ್ಲಿಗೆ, ಇದು ಆಪ್ರೇಷನ್ ಮಾಡಬೇಕು ಅಂದರೆ 6 ಲಕ್ಷ ಬೇಕು 3 ಲಕ್ಷ ಬೇಕು ಅಂತಾರೆ. ಏನು ಗ್ಯಾರಂಟಿ ಕೊಡ್ತಾರೆ ನಿಮಗೆ? ಜೀವ ಅಲ್ವಾ? ಹಾಗೆ ಜ್ಯೋತಿಷನು ಕೂಡ ನಮ್ಮದು ಅಂತ ಇಷ್ಟು ಫೀಸ್ ಇರುತ್ತೆ, ಕ್ಲಾಸಸ್ ಇರುತ್ತೆ. ಯಾಕೆಂದರೆ ಬದುಕುಗಳನ್ನು ಅಲ್ಲಿ ನೋಡ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಅಲ್ಲಿ ನೀವು ಗಿಂಜಿದ್ರೆ ಅದು ದೊಡ್ಡದಾಗಿ ಹೋಗುತ್ತೆ ಅಂತ ಹೇಳಿ ಶಾಸ್ತ್ರ ಹೇಳಿದೆ. ಅದು ಸುಳ್ಳು ಅಂತ ಪ್ರೂವ್ ಮಾಡಬೇಕು ಅಂದರೆ ನಿಮಗೆ ಆ ಸಬ್ಜೆಕ್ಟ್ ಗೊತ್ತಿರಬೇಕು. ಸತ್ಯ ಅಂತ ತಿಳ್ಕೊಬೇಕು ಅಂತಂದರೆ ಆ ಜ್ಯೋತಿಷ್ಯ ಶಾಸ್ತ್ರ ಕಲಿಬೇಕು. ಈ ಕಾರಣದಿಂದನೇ ನಮ್ಮ ರೇಖಿ ಚಿಕಿತ್ಸೆ ಇರ್ತಕ್ಕಂಥದ್ದು ಜುಲೈ 23ನೇ ತಾರೀಕು. ಜುಲೈ 23 ಆನ್ಲೈನ್ 4 ದಿವಸ ರೇಖಿ ಹೀಲಿಂಗು, ಚಕ್ರ ಬ್ಯಾಲೆನ್ಸಿಂಗ್. ಯಾಕಂದರೆ 11ನೇ ಮನೆ ವೀಕ್ ಆದರೆ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ಈಗ 11ನೇ ಮನೆ ವೀಕ್ ಅಂದರೆ ಒಂದು ದೊಡ್ಡ ಮಾವಿನ ಮರ, ಆ ಮಾವಿನ ಮರ ಪೂರ್ತಿ ಮಾವಿನ ಹಣ್ಣುಗಳು 11ನೇ ಮನೆ. ಎಲ್ಲೋ ಒಂದೋ ಎರಡೋ ಕಾಯಿ ಹುಡುಕ್ಬೇಕು. ಹಿಂಗೆ ಮಾವಿನ ಮರ ಅಲ್ಲಿ ಮಾವಿನ ಹಣ್ಣು ಕಿತ್ತವರು ಎಷ್ಟು ಹುಡುಕ್ತಾರೆ ಅಂತ ಗೊತ್ತಿದೆ. ಅದು ಎಲ್ಲೋ ಸುಂದಿಲಿ ಒಂದು ಸಿಕ್ಬಿಡುತ್ತೆ. ನೋಡ್ತಾನೆ ಇರ್ತಾರೆ, 3 ಜನ ನೋಡಿರ್ತಾರೆ, ಒಂದು ಹಣ್ಣಿಲ್ಲ ಅಂತ. ಯಾರೋ ಕಣ್ಣಿಗೆ ಬಿದ್ದುಬಿಡುತ್ತದೆ. ತೋಟದಲ್ಲಿರೋರಿಗೆ ಅನುಭವ ಜಾಸ್ತಿ ಆಗಿರುತ್ತೆ. ತೋಟದಲ್ಲಿರೋರಿಗೆ ಅನುಭವ ಜಾಸ್ತಿ. 4 ಜನ ಹೋಗಿರ್ತಾರೆ ಒಂದು ಮಾವಿನಕಾಯಿ ಕೀಳಕ್ಕೆ, ಒಂದೂ ಇಲ್ಲ ಕಣ ಅಂತ ಬರ್ತಾರೆ. ಅದು ಯಾರಿಗೋ ಒಬ್ರಿಗೆ ಒಂದು ಸಣ್ಣ ಕಣ್ಣಿಗೆ ಬಿದ್ದುಬಿಡುತ್ತೆ. ಹಂಗೋಗಿ ಎತ್ಕೊಂಡು ಕಿತ್ಕೊಂಬಂದು, ಅಯ್ಯೋ ನನಗೆ ಒಂದು ಕಣ್ಣು ಬಿದ್ದಿಲ್ಲ, ನಿಂಗೆ ಹೆಂಗೆ ಬಿತ್ತು? ಆ ಎನರ್ಜಿನ ನಾವು ವಾಪಸ್ ತೊಗೊಳ್ಬೇಕು ಅಂದರೆ ರೇಖಿ 899 ರೂಪಾಯಿ. ನಿಮ್ಮ ಎನರ್ಜೀಸ್ ಎಲ್ಲೆಲ್ಲಿ ಬ್ಲಾಕ್ ಆಗಿದೆ ಆ ಫ್ರೂಟ್ನ ಹುಡುಕಿ ತೊಗೊಂಬರೋಕ್ಕೆ ರೇಖಿ ಹೆಲ್ಪ್ ಮಾಡುತ್ತೆ. 11ನೇ ಮನೆ ಬ್ಲಾಕ್ ಆಗಿರ್ಬೋದು ಕರ್ಮ ಸಿದ್ಧಾಂತದ ಪ್ರಕಾರ. ಕರ್ಮ ಸಿದ್ಧಾಂತನ ಆಲ್ಟ್ರ್ ಮಾಡೋಕ್ಕೆ ಅಲ್ಲಿ ಸಹಾಯ ಆಗುತ್ತೆ. 11ನೇ ಮನೆ ಭಾಳ ಮುಖ್ಯ. 11ನೇ ಮನೆ ಡೌನ್ ಆಗಿದ್ದರೆ ನೀವು ಏನು ಮಾಡಿದ್ರೂ ನೀವು ಉದ್ಧಾರ ಆಗೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಆಲ್ಟರ್ನೇಟಿವ್ ಥೆರಪೀಸ್, ಆಲ್ಟರ್ನೇಟಿವ್ ರೆಮಿಡೀಸ್ನ ಮಾಡ್ಕೊಂಡಾಗ ಅದೊಂದು ಇಂಕ್ರಿಮೆಂಟ್ ಆಗುತ್ತೆ ಹೊರತು ಪರಿಪೂರ್ಣವಾಗಿ ಬರೋಲ್ಲ. ಕೆಲವರು 11ನೇ ಮನೆ ಅದ್ಭುತವಾಗಿದ್ದರೆ ಯಾವ ರೆಮಿಡಿನೂ ಬೇಡ, ಏನೂ ಬೇಡ. ಕೇಳ್ತಾರೆ ಅವ್ರು ಏನು ಮಾಡ್ತಾರೆ, ಏನೂ ಇಲ್ಲ, ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ, ಒಂದು ಬೆಳಿಗ್ಗೆ ಎದ್ದೋಳಲ್ಲ ಸರಿಯಾಗಿ. ಅದೆಲ್ಲ 11ನೇ ಮನೆ ಕೂತಿದೆ ರೀ, ಅವ್ರ ಪೂರ್ವ ಪುಣ್ಯ 11ನೇ ಮನೆ ಕೂತ್ಬಿಟ್ಟಿದೆ. ಅವ್ರ ಜಾತಕದಲ್ಲಿ ದಶಾಭುಕ್ತಿಲಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಾನು ಪೂಜೆ ಮಾಡ್ತೀನಿ, ನಾನು ಸಿಕ್ಕಾಪಟ್ಟೆ ದೈವ ಭಕ್ತ, ಯಾರಿಗೂ ನಾನು ಮೋಸ ಮಾಡಿಲ್ಲ, ಬಂದವ್ರಿಗೆಲ್ಲ ಊಟ ಹಾಕ್ತೀನಿ, ಬಂದವ್ರಿಗೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ಎಷ್ಟೋ ದಿನ ಕೆಲಸ ಕೊಟ್ಟಿದ್ದೀನಿ, ನನಗೆ ಹಿಂಗಾಗಿದೆ. ಯಾಕೆ? ನಿಮ್ಗೆ 11 ಇಲ್ಲ ರೀ, ನಿಮ್ಗೆ 11 ಇಲ್ಲ. ಕಳ್ಳನಿಗೆ 11ನೇ ಮನೆ ಬಂದರೆ ಸಿಗಾಕೊಳ್ಳೋದೇ ಇಲ್ಲ ಕಳ್ಳ. ಅರ್ಥ ಮಾಡ್ಕೊಳ್ಳಿ. ಕಳ್ಳನ ಜಾತಕದಲ್ಲಿ 11ನೇ ಮನೆ ಬಂದರೆ, ಟಕ್ಕನ ಜಾತಕದಲ್ಲಿ 11ನೇ ಮನೆ ದಶಾದಲ್ಲಿ ಭುಕ್ತಿಗಳಲ್ಲಿ ಬಂದರೆ ಕದ್ದು ಮಾಲ್ ಯಾರಿಗೂ ಸಿಗಲ್ಲ, ಅವನಿಗೆ ಲಾಭ ಸ್ವಾಹ. ಇನ್ನು ರಾಜಕೀಯ ವ್ಯಕ್ತಿಗಳು ಕೋಟಿಗಟ್ಟಲೆ ಹೊಡಿತಾರಲ್ಲ, ಅವ್ರದ್ದು 11ನೇ ಮನೆಯೇ, ಅದು ಕಳ್ಳರೆ ಎಲ್ಲ ಒಂದೇ. ಸಿಗಾಕೊಳ್ತಾರಲ್ಲ ಹಿಂಗೆ ದುಡ್ಡು ಹೊಡೆದು. ಎಲ್ಲೋ ಒಂದು ಕಡೆ 8ನೇ ಮನೆ ಮತ್ತು 6ನೇ ಮನೆ ಮತ್ತು 12ನೇ ಮನೆ ಬಂದಾಗ ಸಿಗಾಕೊಂಡ್ಬಿಡ್ತಾರೆ. ಅದು ಬಂದಿಲ್ಲ ಅಂದರೆ ತುಂಬ ಜನ ಈ ಲೋಕಾಯುಕ್ತದವರು, ಈ ಸಂಘ ಸಂಸ್ಥೆಗಳು ಓಡಾಡ್ತಾರಲ್ಲ ಭ್ರಷ್ಟರ ವಿರುದ್ಧ. ಒಂದು ತಿಳ್ಕೊಳ್ಳಿ, ಆ ಜಾತಕದಲ್ಲಿ ಭ್ರಷ್ಟನಲ್ಲಿ ಲಾಭ ಇದ್ದರೆ ಅವನು ಸಿಗಾಕೊಳ್ಳೋದೇ ಇಲ್ಲ, ಭ್ರಷ್ಟನಲ್ಲಿ ನಷ್ಟ ಇದ್ದರೆ ಸಿಗಾಕೋತಾರೆ. ಇಲ್ಲದೆ ಹೋದರೆ ಲೋಕದಲ್ಲಿ ಎಲ್ಲ ಭ್ರಷ್ಟರು ಸಿಗಾಕೊಳ್ತಾರ ಇದ್ದರೆ ಇವತ್ತಿನ ದಿವಸ 70% ಎಲ್ಲ ಸಿಗೋಗ್ತಾಯಿದ್ರು. ಅದೆಲ್ಲ ಕ್ಷೇತ್ರದಲ್ಲೂ, ಬರೀ ಗೌರ್ಮೆಂಟ್ ಹೇಳ್ತಾ ಇಲ್ಲ, ಈವನ್ ಪ್ರೈವೇಟ್ ಅಲ್ಲೂ ಕೂಡ. ಯಾವುದೋ ಒಂದು ಪ್ರೈವೇಟು ಆ ಕಂಪ್ನಿಗೆ ಟೆಂಡರ್ ತರಿಸ್ತಾರೆ. ಏನೋ ಒಂದು ದೊಡ್ಡ ಕಂಪನಿ, ಚೇರ್ಗಳು ಬೇಕು ಕಂಪ್ನಿಗೆ, ಕಂಪ್ಯೂಟರ್ಸ್ ಬೇಕು ಅಂತ. ಆ ಪ್ರೊಕ್ಯೂರ್ ಹೆಡ್ಡು ಅಥವಾ ಮ್ಯಾನೇಜರೇ ಒಳಗಡೆ ಹಾಕಿ ಈ ಕಡೆ ಸ್ವಲ್ಪ ಸೈಡಿಗೆ ತಳ್ಳು ಅಂತ. ಭ್ರಷ್ಟತನ ಅಂತ ಎಲ್ಲ ಕಡೆ ಇದೆ. 11 ಇರೋವರೆಗೂ ಅವ್ರಿಗೆ ಜೈ, ಏನು ಮಾಡಿದ್ರು ಸೂಪರ್. ಅದಕ್ಕೆ 11 ಇರೋವರೆಗೂ ಕೂಡ ಒಸಾಮಾ ಬಿನ್ ಲ್ಯಾಡನ್ ಸಿಗಲಿಲ್ಲ. 11 ಇರೋವರೆಗೂ ಯಾವ ಟೆರರಿಸ್ಟು ಸಿಗಲ್ಲ ಅವ್ರಿಗೆ. ಸುಮ್ಮನೆ ಬಡ್ಕೋತಾರೆ, ಇವ್ರು ಏನು ಮಾಡಿದ್ರು, ಟೆರರಿಸ್ಟ್ ಸಿಕ್ಕಿದ್ರ
ಮಾಡಿದ್ರ ಅಂತ. ಅವರವರ ಜಾತಕದಲ್ಲಿ ಕರ್ಮಫಲವನ್ನು ನೆಗೆಟಿವ್ ಮಾಡಿದಾಗ 11ನೇ ಮನೆ ಇಲ್ಲ ಅಂತಂದರೆ ನಮಗೆ ಸಿಗಲ್ಲ, ಅವ್ರಿಗಿದ್ರೆ ಅವ್ರು ಸಿಗಾಕೊಳ್ಳೋದೇ ಇಲ್ಲ. ಇದು ಅಸ್ಟ್ರಾಲಜಿದು ಬ್ಯೂಟಿ. ಅದಕ್ಕೆ ಇದನ್ನು ಪೂರಕವಾಗಿ ಒಂದು ಹೇಳ್ತಾರೆ, ಪಾಪದ ಕೊಡ ಇನ್ನೂ ತುಂಬಿಲ್ಲ ಅಂದರೆ ಇನ್ನೂ 11ನೇ ಮನೆ ಪುಣ್ಯ ಇದೆ ಅಂತ ಅರ್ಥ. ಪಾಪದ ಕೊಡ ತುಂಬಿಲ್ಲ ಅಂದರೆ 12ನೇ ಮನೆ ಬರಬೇಕು, ತುಂಬಿದ್ರೆ 12 ಸ್ಟಾರ್ಟ್ ಆಗುತ್ತೆ, ಇಲ್ಲಾಂದರೆ 11ರಲ್ಲಿ ಇರ್ತೀವಿ. ಅದಕ್ಕೆ ಇನ್ನೂ ಮೆರಿತಾ ಇದ್ದಾನೆ ಅಂದರೆ 11ನೇ ಮನೆ ನಡೀತಾ ಇದೆ. ನಿಮ್ಮ ಜಾತಕದಲ್ಲಿ 11ನೇ ಮನೆ ನಡೀತಾ ಇದೆಯಾ? 11 ಬರ್ತಾ ಇರುತ್ತೆ ಅವಾಗವಾಗ. ಏನು ಮಾಡೋದು ಸಕ್ಸಸ್ ಇರುತ್ತಾ? ಜ್ಯೋತಿಷ್ಯ ಒಂದೇ ನಿಮಗೆ ಸೀಕ್ರೆಟ್. 15,000ದಲ್ಲಿ ನಿಮಗೆ ಸೀಕ್ರೆಟ್ ತಿಳ್ಕೊಬೇಕು ಅಂದರೆ ಇದು ಒಂದೇ ಒಂದು ರೂಟ್. 11 ಇಲ್ಲ ಅಂದರೆ ಏನೇನೆಲ್ಲ ಮಾಡಬೇಕು ರೆಮಿಡೀಸ್ ಅಂತಂದಾಗ ಈ ಚಕ್ರ ಹೀಲಿಂಗು, ಆಯಿಲ್, ಎಸೆನ್ಷಿಯಲ್ ಆಯಿಲ್ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು, ಮೆಡಿಟೇಷನ್ನು, ರೇಖಿ, ಇವೆಲ್ಲ 899ನಲ್ಲಿ ಟ್ರೈ ಮಾಡಬೇಕು. ಇಷ್ಟು ವಿಚಾರ ನಿಮ್ಮ ತಲೆಗೆ ಹೋಗಿದ್ದರೆ ಸೇರ್ತೀರಾ. ತಲೆಗೆ ಹೋಗಿಲ್ಲ ಅಂತಂದರೆ ಅಲ್ಲಿ ಇಲ್ಲಿ ಹಾಳು ಮಾಡ್ಕೋತೀರಾ. 899 ರೂಪಾಯಿಗೆ ನಿಮ್ಮ ತಲೆ ಹಾಳು ಮಾಡ್ಕೋತೀರಾ, ಅಥವಾ 899 ರೂಪಾಯಲ್ಲಿ ನಿಮಗೆ ಲಾಭ ಮಾಡ್ಕೊಳ್ತೀರಾ. ಸೊ ಲಾಭ ಈಸ್ ಓನ್ಲಿ 899. ಕರೆಗಳು ತೊಗೊಂಡೋಗೋಣ ಇದ್ದರೆ. ಎಸ್ ವೀಕ್ಷಕರೇ, ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್, ನನ್ನ ಹೆಸರು ಮೋಹನ್ ಅಂತ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಮಗನ ಡೇಟ್ ಆಫ್ ಬರ್ತ್? 29 29 29/3 2025. 29/3/2025. ಹಲೋ, ಇನ್ನೊಮ್ಮೆ ಹೇಳಿ ಡೇಟ್ ಆಫ್ ಬರ್ತ್. 29/3/2025. 29/3/2025. ಹುಟ್ಟಿದ ಸಮಯ? 1 ಗಂಟೆ 16 ನಿಮಿಷ ಮಧ್ಯರಾತ್ರಿ. 1 ಗಂಟೆ 16 ನಿಮಿಷ ಮಧ್ಯರಾತ್ರಿ. ಹುಟ್ಟಿದ ಸ್ಥಳ? ಬೆಂಗಳೂರು ಮೇಡಮ್. ಬೆಂಗಳೂರು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಮಗುಗೆ ಹೆಸರಿಡಬೇಕಿತ್ತು. ಗುರುಜಿ ಅದು ಅವರಿದ್ದಾರೆ, ನಮ್ಮ ಮಾತನಾಡಿ. ಗುರುಜಿ ಅವರಿದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಅದೇ ಮಗುಗೆ ಹೆಸರಿಡಬೇಕಿತ್ತು. ಡಿ ಇಂದ ಹೆಸರಿಡಿ ಸರ್. ಡಿ ಇಂದ ಗುರುಜಿ. ಡಿ ಇಂದ ಹೆಸರಿಡಬೇಕು. ಡಿ, ABCD. ಹೆಸರಿಡಬೇಕು. ಹೌದು, ಡಿ ಇಂದ ಹೆಸರಿಡಿ. ಯಾಕಂದರೆ ಕೆಲವರು ಕಾಂಪೌಂಡರ್ಗಳು ಇರ್ತಾರೆ, ನ್ಯೂಮರಾಲಜಿ ಕಾಂಪೌಂಡರ್ ಇರ್ತಾರೆ, ಡಿ ಇಂದ ಹೆಸರಿಡಬಾರ್ದು ಅಂತ. ಡಿ ಇಂದ ಧೋನಿ ಇದ್ದಾರೆ, ಡಿ ಇಂದ ದಾಮೋದರ್ ದಾಸ್, ಯಾರು ಇವರು ನಮ್ಮ ಮೋದಿಯವರಿದ್ದಾರೆ, ನರೇಂದ್ರ ಮೋದಿ ಅವರಿದ್ದಾರೆ. ಡಿ ಇಂದ ಡೆಲ್ ಕಂಪ್ನಿ ಇದೆ, ಡಿ ಇಂದ ದೊಡ್ಡ ಕಂಪ್ನಿ ಡೆಲಾಯ್ಟ್ ಇದೆ, ಡಿ ಇಂದ ನಮ್ಮ ದೇಶದ ಕ್ಯಾಪಿಟಲ್ಲೇ ಡೆಲ್ಲಿ. ಅರ್ಥ ಆಯ್ತಲ್ವಾ? ಡಿ ಇಂದ ಬೇಕಾದಷ್ಟಿದೆ. ಯಾರ್ಯಾರು ಈ ನ್ಯೂಮರಾಲಜಿಲಿ ತಲೆ ತಿರುಗಿದೆಯಲ್ಲ ಅವ್ರಿಗೆಲ್ಲ ಹೇಳ್ತೀನಿ, ಯಾವ ಲೆಟ್ರು ತಪ್ಪಲ್ಲ, ಟೋಟಲ್ ಕಾಂಬಿನೇಷನ್ ಇಂಪಾರ್ಟೆಂಟು. ಇವ್ರು ಇದನ್ನು ಕೇಳಿದಲ್ವಾ, ಇವರ ಡೇಟ್ ಆಫ್ ಬರ್ತ್ 29/3/2025. ಇದ್ರ ಪ್ರಕಾರ ಇಡಬೇಕು ಅಂದರೆ ಟೋಟಲ್ ಇಂಪಾರ್ಟೆಂಟು, ಸ್ಟಾರ್ಟಿಂಗ್ ಲೆಟ್ರ್ ಅಲ್ಲ. ಸ್ಟಾರ್ಟಿಂಗ್ ಲೆಟ್ರು ನಮಗೆ ಇಂಪಾರ್ಟೆಂಟ್ ಅಲ್ಲ. ಎಲ್ಲ ಲೆಟ್ರಲ್ಲೂ ಕೆಳಗಿಳ ಬಿದ್ದವರಿದ್ದಾರೆ, ಎಲ್ಲ ಲೆಟ್ರಲ್ಲೂ ಮೇಲಕ್ಕೆ ಏರಿದವರಿದ್ದಾರೆ. ನಾಳಿನ ಸಂಚಿಕೆಯಲ್ಲಿ ಈ ನ್ಯೂಮರಾಲಜಿ ಬಗ್ಗೆನೇ ಮಾತಾಡೋಣ. ಈ ಮನೇಲಿ ಮಗು ಹುಟ್ಬಿಟ್ರೆ ಈ ತಾಯಂದ್ರಿದಾರಲ್ಲ, ಹಬ್ಬ ದೊಡ್ಡ ನಮಸ್ಕಾರ ಅವ್ರಿಗೆಲ್ಲ. ಯಾರಿಗೆ ಮಗು ಆಗಿದೆ ಈಗ ರೀಸೆಂಟಾಗಿ, ದೊಡ್ಡ ನಮಸ್ಕಾರ ನಿಮಗೆಲ್ಲ. ಏನು ವಿ ಇಂದನೇ ಇಡಬೇಕು, ಎ ಇಂದನೇ ಇಡಬೇಕು. ಎ ಅಲ್ಲಿ ನಷ್ಟ ಹೊಂದಿರೋರು ಎಷ್ಟು ಜನ ತೋರಿಸ್ತೀನಿ ಬನ್ನಿ. ವಿ ಇಂದ ಓಡೋಗಿರೋರು ಎಷ್ಟು ಜನ ತೋರಿಸ್ತೀನಿ ಬನ್ನಿ. ಅದನ್ನು ನಿಮ್ಮ ಪ್ರಕಾರ ಡಿ ಇಂದ ಇಟ್ಟರೆ ಹಂಗೆ, ಪಿ ಇಂದ ಇಟ್ಟರೆ ಹಿಂಗೆ ಅಂತ ಅದನ್ನು ತೋರಿಸ್ತೀನಿ ನಿಮಗೆ. ಪಿ ಇಂದ ಇಟ್ಕೊಂಡು ಫೇಮಸ್ ಆಗಿರೋದು ತೋರಿಸ್ತೀನಿ. ಇದೆಲ್ಲ ತಾಯಂದ್ರಿಗೆ ಇದು ಒಂದು ಎಪಿಸೋಡ್ ನಾಳೆ, ಮರಿಬೇಡಿ. ಇದರಿಂದ ಇಡೀ ಆರೋಗ್ಯ ಇಂಪಾರ್ಟೆಂಟು. ಯಾವ ಹೆಸರಿಟ್ಟರು ಕೂಡ ಜಾತಕದಲ್ಲಿ ಏನಿರುತ್ತೋ ಅದೇ ಬರೋದು. ಈಗ ಒಂದು ಮಳೆನ ತಗೊಳ್ಳೋಣ, ಒಂದು ಮಳೆ, ಕಬ್ಬಣದ ಮಳೆ ತಗೊಂಡ್ಬಿಟ್ಟು ಅದಕ್ಕೆ ನಾಮಕರಣ ಮಾಡೋಣ. ನಾಮಕರಣ ಏನು ಅಂದರೆ ಅದು ಬಂಗಾರ. ಮೂಲ ಗುಣಗಳು ಹೋಗಲ್ಲ, ಅದೇ ಜ್ಯೋತಿಷ್ಯ. ಹೆಸರು ಬದಲಾಯಿದ ತಕ್ಷಣ ಹೋಗಲ್ಲ. ಆ ಕಬ್ಬಣಕ್ಕೆ ನೀವು ನಾಳೆಯಿಂದ ಕಬ್ಬಣ ಅಲ್ಲ ಅದು ಬಂಗಾರ 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 ಅಂದರೆ ಅದರ ಕ್ವಾಲಿಟೀಸ್ ಚೇಂಜ್ ಆಗುತ್ತಾ? ಸೊ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂದರೆ ಜ್ಯೋತಿಷ್ಯದಲ್ಲಿ ಏನಿದೆಯೋ ಅದೇ ಬರೋದು. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಆರೋಗ್ಯ ನೋಡ್ಕೋಬೇಕು, ಆರೋಗ್ಯ ಇಂಪಾರ್ಟೆಂಟು. ಶನಿ ದಶೆ ನಡೀತಾ ಇದೆ,
ಶನಿ ದಶೆಯಲ್ಲಿ 5ನೇ ಮನೆ ಇದೆ, ಆರೋಗ್ಯ ಫಸ್ಟ್ ಕ್ಲಾಸ್ ಆಗಿದೆ. ಈ 5ನೇ ಮನೆ ಇರತಕ್ಕಂಥ ಒಂದು ಕಾಂಬಿನೇಷನಲ್ಲಿ ನಾವು ನೋಡಿದಾಗ ಯಾವ ಗ್ರಹ ಸ್ವಲ್ಪ ಸ್ಟ್ರಾಂಗ್ ಆಗಿದೆ, ಮಗುಗೆ ಆರೋಗ್ಯ ಇಂಪಾರ್ಟೆಂಟು. ಗುರು ಆಗಿರೋದ್ರಿಂದ ಯೆಲ್ಲೋ ಕಲರ್ ಥ್ರೆಡ್ ಕಟ್ಟಿ ಸಕ್ಸಸ್ ಸಿಗುತ್ತೆ. ಅರಶಿನದ ಕೊಂಬು ತೆಗೆದುಬಿಟ್ಟು ಹಣೆಗಚ್ಚಿ ಡಿಯಿಂದ ಹೆಸರಿಡ್ತೀರಾ, ಟೋಟಲ್ ಏನಾದ್ರು ಫ್ಲಾಪ್ ಆಯಿತು ಅಂದರೆ ಏನೂ ಆಗಲ್ಲ, ವೇಸ್ಟ್. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಯಬಹುದಾಗಿದೆ, ನಿಮ್ಮ ಜೀವನವನ್ನು ಕೂಡ ರೂಪಿಸಿಕೊಳ್ಳಬಹುದಾಗಿದೆ. ಇದೇ ಆಗಸ್ಟ್ 11ರಿಂದ 108ನೆಯ ಬ್ಯಾಚ್ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಆರಂಭವಾಗ್ತಾ ಇದೆ. ಸಂಪೂರ್ಣವಾಗಿ ಮನೆ ಮಂದಿಯೇ ಕೂತು ಈ ಜ್ಯೋತಿಷ್ಯವನ್ನು ಕಲಿಬಹುದು. ಹಾಗೆ ನಿಮ್ಮ ಜ್ಯೋತಿಷ್ಯದ ಮುಖಾಂತರ ನಿಮ್ಮ ಜೀವನವನ್ನು ಕೂಡ ರೂಪಿಸಿಕೊಳ್ಳಬಹುದಾಗಿದೆ. ಇದರ ಜೊತೆಗೆ ನಕ್ಷತ್ರ ನಾಡಿ ರೇಖಿ ಹೀಲಿಂಗ್ ಕ್ಲಾಸ್ ಕೇವಲ 899 ರೂಪಾಯಿಗಳಲ್ಲಿ ಆರಂಭವಾಗ್ತಾ ಇರುವಂಥದ್ದು. ಇದಕ್ಕೂ ಕೂಡ ನೀವು ರಿಜಿಸ್ಟರ್ ಆಗಬಹುದು. ಹಾಗೆ ರೇಖಿ ಹೀಲಿಂಗ್ ಕ್ಲಾಸಸ್ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಇನ್ನು ವಿಶ್ವದಾದ್ಯಂತ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತಿದ್ದಾರೆ, ತಮ್ಮ ಜೀವನವನ್ನು ಕೂಡ ರೂಪಿಸಿಕೊಂಡಿದ್ದಾರೆ. ಇದರ ಜೊತೆಗೆ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಡಾಕ್ಟರೇಟನ್ನು ಕೂಡ ಪಡೆದುಕೊಂಡಿದ್ದಾರೆ. ಈಗ ವಿದ್ಯಾರ್ಥಿಗಳ ಅಭಿಪ್ರಾಯವನ್ನು ಕೇಳುವಂತಹ ಸಮಯ. ನನ್ನ ಹೆಸರು ವಲ್ಲಭ್ ಅಂತ, ಮುಧೋಳದಿಂದ ಬಂದಿದ್ದೀನಿ. ನಾನು ಒಬ್ಬ ಪುರೋಹಿತ. ಮೊದಲು ನಾನು ಬೇಸಿಗಾಗಿ ಸ್ವಲ್ಪ ಜ್ಯೋತಿಷನ್ನು ಸ್ವಲ್ಪ ಕಲ್ತಿದ್ದೆ, ಆದರೆ ಇಷ್ಟು ಅಕ್ಯುರೇಟಾಗಿ ನನಗೆ ಹೆಂಗೆ ಹೇಳಬೇಕು ಅಂತ ಸ್ವಲ್ಪ ಗೊತ್ತಾಗ್ತಿರ್ಲಿಲ್ಲ. ಅಂದರೆ ಯಾವ ಸಮಯದಲ್ಲಿ ಏನಾಗ್ತದೆ ಅಂಥೇಳಿ ನನಗೆ ಅಕ್ಯುರೇಟಾಗಿ ಗೊತ್ತಾಗ್ತಿರ್ಲಿಲ್ಲ. ಆದರೆ ನನಗೆ ಆವಾಗ ಸಿಕ್ಕಿದ್ದೆ ದಿನೇಶ್ ಗುರೂಜಿಯವರು. ನಿಜವಾಗ್ಲೂ ನನಗೆ ಹೆಮ್ಮೆ ಅನಿಸುತ್ತೆ. ನಾನು ನಕ್ಷತ್ರ ನಾಡಿ ಕ್ಲಾಸನ್ನು ಮಾಡಿದೆ, ಹೈಯರ್ ಕ್ಲಾಸ್ ಆಯಿತು, ವಾಸ್ತು ಕ್ಲಾಸನ್ನು ಮಾಡಿದೆ, ಮತ್ತು ಚಕ್ರ ಹೀಲಿಂಗು ಎಲ್ಲ ಕ್ಲಾಸನ್ನು ಮಾಡಿದೆ. ಆದರೆ ನಮಗೆ ಎಷ್ಟು ಈಸಿಯಾಗಿ ಹೇಳ್ಕೊಟ್ರು ಅಂದರೆ ನಮಗೆ ವಿಚಿತ್ರ ಅನಿಸುತ್ತೆ. ಇಷ್ಟೊಂದು ಈಸಿಯಾಗಿ ನಮಗೆ ಹೇಳ್ಕೊಟ್ರು ಗುರೂಜಿ. ಯಾಕಂದರೆ ಈ ಯಾವ ಥರ ಹೇಳ್ಕೊಡ್ತಾರೆ ಅಂದರೆ ಚಿಕ್ಕ ಮಕ್ಕಳಿಗೂ ಕೂಡ ಅದು ಅರ್ಥ ಆಗುತ್ತೆ, ಆ ಥರ ಹೇಳ್ಕೊಡ್ತಾರೆ. ಯಾಕಂದ್ರೆ ನನ್ನ ಮಗ ಸದಾ ಅವನು ಸ್ವಲ್ಪ ಕಲ್ತ, ಬರೀ ಅವನು 10 ವರ್ಷ. ಈಗ ಸೂರ್ಯ ಅಂದರೆ ತಂದೆ, ಚಂದ್ರ ಅಂದರೆ ತಾಯಿ ಅಂತ ತಾನಾಗಿ ಹೇಳಕ್ಕೆ ಶುರು ಮಾಡಿದ. ಆ ಥರ ಚಿಕ್ಕ ಮಕ್ಕಳು ಅರ್ಥ ಆಗೋಂಗೆ ಹೇಳ್ಕೊಟ್ರು. ನಿಜವಾಗ್ಲೂ ನಮಗೆ ಹೆಮ್ಮೆ ಅನಿಸುತ್ತೆ ಆ ಗುರೂಜಿನ ನಮಗೆ ಸಿಕ್ಕಿದ್ದು ನಮ್ಮ ಭಾಗ್ಯ. ಮತ್ತು ಇನ್ನೊಂದು ಹೇಳ್ಬೇಕು, ಗುರೂಜಿ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಏನು ಈ ಕ್ಲಾಸಿಗೆ ಬಗ್ಗೆ ನಾನು ಏನು ಫೀಸ್ ಕೊಟ್ಟಿದ್ದಿಲ್ಲ, ನಾವು ಕೊಟ್ಟದ್ದು ಏನೂ ಅಲ್ಲ. ಯಾಕಂದರೆ ಗುರೂಜಿಯವರು ತಾವು ಉಪಯೋಗ ಮಾಡದೆ ದೇವಸ್ಥಾನಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ. ನಮ್ಗೆ ಅದೊಂದು ಹೆಮ್ಮೆಯ ವಿಷಯ. ನಿಜವಾಗ್ಲೂ ನಮಗೆ ನಾವು ಕೊಟ್ಟದ್ದು ಏನೂ ಅಲ್ಲ, ಅವರು ಕಲಿಸಿದ್ದು ನಮಗೆ ವಿದ್ಯೆಯನ್ನು ದಾನವನ್ನು ಮಾಡಿದ್ದಾರೆ. ನಮಗೆ ನಾವು ಕೊಟ್ಟದ್ದು ಏನೂ ಅಲ್ಲ. ಅಂತ ಮಾಡಿದಂಥ ಗುರೂಜಿಗೆ ನಾನು ನಿಜವಾಗ್ಲೂ ಕೃತಜ್ಞತೆ ಸಲ್ಲಿಸ್ತೀವಿ. ನಿಜವಾಗ್ಲೂ ಎಲ್ಲರೂ ಇದನ್ನು ಕಲೀರಿ, ಹಿಂದೂ ಧರ್ಮವನ್ನು ಎಲ್ಲರೂ ಉಳಿಸ್ರಿ. ಎಲ್ಲರಿಗೂ ಎವ್ರಿ ಡೇ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದೀನಿ. ನಾನು ಸೀನಿಯರ್ ಪರ್ಸನ್. ಇನ್ನು ಹೈಯರ್ ಸ್ಟೂಡೆಂಟ್ಸ್ ಬರಬೇಕು, ಕಾಲೇಜಿಗೆ ಹೋಗುವಂಥವ್ರು ಬರಬೇಕು. ಅವ್ರು ಇನ್ನೂ ಪಾಸ್ಟ್ ಮಾಡ್ತಾರೆ. ಅವರಿಗೆ ಅವರಿಗೆ ನೋಡುವಂಥ ಪರಿಸ್ಥಿತಿ ಅಲ್ಲಿ ಕಲ್ಪನೆ ಮಾಡಿಕೊಡ್ಬೇಕು. ಯೂಟ್ಯೂಬ್ನ ನೋಡಿದ್ರೆ ಬರಲ್ಲ ಯಾರು. ಸ್ವಲ್ಪ ಕಾಲೇಜು ಹುಡುಗರು ಬಂದರೆ ತುಂಬ ಅನುಕೂಲ ಆಗುತ್ತೆ. ಎವ್ರಿ ಡೇ ಕ್ಲಾಸಸ್ ತುಂಬ ಚೆನ್ನಾಗಿದೆ. ಗುರುಗಳು ಪ್ರತಿಯೊಂದು ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಈಗ 15 ಡೇಸ್ ಕ್ಲಾಸ್ ಅಂದರೆ ಒಂದು 50 ಬುಕ್ಕು ರೀಡಿಂಗ್ ನಮಗೆ ಹೇಳ್ಕೊಡ್ತಾರೆ. ತುಂಬ ಚೆನ್ನಾಗಿದೆ. ವಾಸ್ತು ಆಗಲಿ, ನಕ್ಷತ್ರ ನಾಡಿ ಆಗಲಿ, ಹೈಯರ್ ಕ್ಲಾಸ್ ಆಗಲಿ, ಪ್ರತಿಯೊಂದು ಹೇಳ್ಕೊಡ್ತಾ ಇದ್ದಾರೆ. ಎಲ್ಲರೂ ಬಂದು ಜಾಯಿನ್ ಆಗಬೇಕು ದಯವಿಟ್ಟು. ನಮಸ್ಕಾರ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ 11ನೇ ಮನೆಯ ಫಲಾನುಫಲಗಳು ಏನು ಅನ್ನೋದ್ರ ಬಗ್ಗೆ ಗುರುಜಿಯವರು ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಿದ್ರು. ಧನ್ಯವಾದಗಳು ಗುರುಗಳೇ. ತಮ್ಮನೇಲಿ 11ನೇ ಮನೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಇದಾಗಿತ್ತು. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ. ಅದು ಯಾಕೆ ಒಂಥರ ಮುಗಿಸ್ತೆ, ಯಾವಾಗಲೂ ಮುಗಿಸಲ್ವಲ್ಲ ಕಾರ್ಯಕ್ರಮ ಮುಗಿಸಂತ ಧನ್ಯವಾದಗಳು. ಅದು ಹೋಗ್ಬೇಕು. ಅದೇನೋ ಇನ್ನೂ ನಮಸ್ಕಾರ ಮಾಡಿ ಪಾಸ್ ಮಾಡಿ ಆಮೇಲೆ ನಮಸ್ಕಾರ ಮಾಡಿ. ಇಲ್ಲ, ನಾನು